ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಖುಷ್ ಯೂಟ್ಯೂಬ್ ಚಾನಲ್. ನಾನಿವತ್ತು ಬೇಸಿಕ್ ಜನರಲ್ ನಾಲೆಡ್ಜ್ ಅಂತೇಳಿ ಜಿಯೋಗ್ರಫಿ ಮೇಲೆ ಬೇಸಿಕ್ GK ಕ್ಲಾಸನ್ನು ಮಾಡ್ತಾ ಇದ್ದೀನಿ. ಇದು ನನ್ನ 3ನೇ ವಿಡಿಯೋ ಆಗಿದ್ದು. ಏನಪ್ಪಾ ಅಂತಂದರೆ, ನಿಮ್ಗಾಗಲೇ ನಾನು ಹೇಳಿದ್ದೆ ಬೇಸಿಕ್ GK ಅಂದರೆ KPSC ಎಕ್ಸಾಮ್ ನಾವು ಬರಿತಿದ್ದೀವಿ ಅಂತಂದರೆ, KPSC ಆಗಿರ್ಬೋದು ಅಥವಾ KE ಡಿಪಾರ್ಟ್ಮೆಂಟ್ ಅಂತ ಯಾವುದೇ ಎಕ್ಸಾಮ್, ಕಾಂಪಿಟೇಟಿವ್ ಎಕ್ಸಾಮ್ ಆಗಿರ್ಬೋದು, ನಾವು ಎಕ್ಸಾಮ್ ಬರಿತಿದ್ದೀವಿ ಅಂದಾಗ GK ಮೇಲೆ ನಮಗೆ ಅಟ್ಲೀಸ್ಟ್ ಬೇಸಿಕ್ ನಾಲೆಡ್ಜ್ ಆದರೂ ಇದ್ದರೆ ನಾವು GK ಪೇಪರಲ್ಲಿ ಒಂದು 40%ಅನ್ನು ನಾವು ಸ್ಕೋರ್ ಮಾಡ್ಬೋದು ಅಂತ ಹೇಳಿದ್ದೆ. ಉದಾಹರಣೆಗೆ ನಾನು ಇದೇ ಥರ ಹೇಳಿದ್ದೆ ಅಲ್ವಾ, ಲಾಸ್ಟ್ ಟೈಮ್ ನಾನು ಮಾಡಿರೋಂಥ ಕ್ಲಾಸಲ್ಲಿ ಒಂದು ಕ್ವಶನು ಬಂದಿತ್ತು ಹೊಂದಿಸಿ ಬರೆಯಿರಲ್ಲಿ. ಯಾವ ಎಕ್ಸಾಮಲ್ಲಿ ಅಂತಂದರೆ, ಮೊನ್ನೆ ನಡೆದಂತಹ ಅಸಿಸ್ಟೆಂಟ್ ಕಂಟ್ರೋಲರ್ ಮತ್ತು ಆಡಿಟ್ ಆಫೀಸರ್ ಅಂತ ಒಂದೇನು ಎಕ್ಸಾಮ್ ನಡೆದಿತ್ತಲ್ಲ, ಆ ಎಕ್ಸಾಮಲ್ಲಿ 17th ಪ್ಯಾರಲಲ್ ರೇಖೆ, 17ನೇ ಸಮಾನಾಂತರ ರೇಖೆ ಮತ್ತು 24ನೇ ಸಮಾನಾಂತರ ರೇಖೆ, ಹಾಗೆ 38ನೇ ಸಮಾನಾಂತರ ರೇಖೆ ಅಂತೇಳಿ ಈ ಥರ ಈ ಒಂದು ಬೇಸಿಕ್ ನಾಲೆಡ್ಜ್ ಆಗಿರುವಂತಹ ಕ್ವಶನನ್ನು ಜಿಯೋಗ್ರಫಿ ಮೇಲೆ ಹೊಂದಿಸಿ ಬರೆಯಿರಲ್ಲಿ ಇದನ್ನು ಕೇಳಿದರು. ಯಾವ ಕಾರಣಕ್ಕೆ ಇದನ್ನು ಹೇಳಿದೆ ಅಂತಂದರೆ, ನಾವು ಬೇಸಿಕ್ GK ಅಂತೇಳಿ ಇದು ನಮಗೆ ಗೊತ್ತಿರೋದೇ ಅಂತೇಳಿ ಇದನ್ನು ನಾವು ಕಡೆಗಣಿಸೋ ಹಾಗಿಲ್ಲ, ಆ ಕಾರಣಕ್ಕೆ ಅಲಕ್ಷ್ಯ ಮಾಡೋ ಹಾಗಿಲ್ಲ. ಬೇಸಿಕ್ಕನ್ನೇ ನಾವು ಫಸ್ಟು ನೀಟಾಗಿ ತಿಳ್ಕೊಬೇಕು ಅಂತೇಳಿ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಇವತ್ತಿನ ಟಾಪಿಕ್ ಬಂದು ಪ್ರಮುಖ ಬಂದರುಗಳು ಅಂತೇಳಿ. ಜಿಯೋಗ್ರಫಿಯಲ್ಲಿ ಇವತ್ತಿನ ಟಾಪಿಕ್ ಬಂದು ಏನಂತಂದರೆ, ಬೇಸಿಕ್ GK ಮೇಲೆ ಪ್ರಮುಖ ಬಂದರುಗಳು ಅಂತೇಳಿ, ಮೈನ್ ಪೋರ್ಟ್ಸ್ ಅಂತ ಏನು ಹೇಳ್ತೀವಲ್ಲ ಆ ಥರ. ಓಕೆ, ಮೊದಲನೇದಾಗಿ ನೋಡೋಣ. ಇಲ್ಲಿ ಬಂದರುಗಳು ಅಂತಂದಾಗ ನಾನು ಬಂದರುಗಳು ಮತ್ತು ಅವುಗಳು ಯಾವ ರಾಜ್ಯದಲ್ಲಿ ಕಂಡುಬರುತ್ತೆ ಹಾಗೆ ಅವುಗಳ ವಿಶೇಷತೆ ಏನು ಅಂತೇಳಿ ನೋಡೋಣ. ಮೊದಲನೇದಾಗಿ ಮುಂಬೈ ಬಂದರು ಅಂತೇಳಿ. ಮುಂಬೈ ಬಂದರು ಇದು ನಿಮಗೆ ಗೊತ್ತಾಗುತ್ತೆ. ಮುಂಬೈ ಅಂದ ತಕ್ಷಣ ಇದು ಯಾವ ರಾಜ್ಯದಲ್ಲಿ ಕಂಡುಬರುತ್ತೆ ಅಂತೇಳಿ ಕಾಮನ್ ಆಗಿ ಗೊತ್ತಾಗುತ್ತೆ. ಯಾವುದು ಅಂತಂದರೆ ಮಹಾರಾಷ್ಟ್ರ ರಾಜ್ಯದಲ್ಲಿ ಕಂಡುಬರುತ್ತೆ. ಮುಂಬೈ ಬಂದರು ಮಹಾರಾಷ್ಟ್ರದ ರಾಜ್ಯದಲ್ಲಿ ಕಂಡುಬರುತ್ತೆ. ಹಾಗೆ ಇದು ಭಾರತದ ಅತಿ ದೊಡ್ಡ ಬಂದರು ಅಂತ ಕರಿತೀವಿ. ಹಾಗೆ ಇದನ್ನು ನಾವು ಭಾರತದ ಹೆಬ್ಬಾಗಿಲು ಅಂತ ಕೂಡ ಕರಿತೀವಿ. ಇಲ್ಲಿ ಪೆಟ್ರೋಲಿಯಂ ಮತ್ತು ಹತ್ತಿ ಬೆಟ್ಟೆಗೆ ಸಂಬಂಧಿಸಿದ ಉತ್ಪನ್ನಗಳನ್ನು ರಫ್ತು ಮಾಡಲಾಗುತ್ತದೆ. ಓಕೆ, ಮುಂಬೈ ಬಂದರು ಇದು ಯಾವ ರಾಜ್ಯದಲ್ಲಿ ಕಂಡುಬರುತ್ತೆ? ಮಹಾರಾಷ್ಟ್ರ ರಾಜ್ಯದಲ್ಲಿ ಕಂಡುಬರುತ್ತೆ. ಹಾಗೆ ವಿಶೇಷತೆ ಏನಪ್ಪಾ ಅಂತ ಇದು ನೋಡಿದರೆ, ಇದು ಭಾರತದ ಹೆಬ್ಬಾಗಿಲಾಗಿದೆ, ಭಾರತದ ಅತಿ ದೊಡ್ಡ ಬಂದರಾಗಿದೆ ಮತ್ತು ಇಲ್ಲಿ ಪೆಟ್ರೋಲಿಯಂ ಮತ್ತು ಹತ್ತಿ ಬಟ್ಟೆಯ ಉತ್ಪನ್ನಗಳನ್ನು ರಫ್ತು ಮಾಡಲಾಗುತ್ತದೆ. ನೆಕ್ಸ್ಟ್ ಒಂದು ನವಮಂಗಳೂರು ಬಂದರು ಅಂತೇಳಿ. ನವಮಂಗಳೂರು ಬಂದರು ನವಮಂಗಳೂರು ಬಂದರು ಅಂತೇಳಿ ಇದು ಕರ್ನಾಟಕ ರಾಜ್ಯದಲ್ಲಿ ಕಂಡುಬರುತ್ತದೆ. ಹಾಗೆ ಇದು ಕರ್ನಾಟಕದ ಹೆಬ್ಬಾಗಿಲು ಅಂತೇಳಿ ಕರಿತೀವಿ. ನವಮಂಗಳೂರು, ಮಂಗಳೂರು ಅಂದ ತಕ್ಷಣ ನಮಗೆ ಗೊತ್ತಾಗುತ್ತೆ ಇದು ನಮ್ಮದೇ ಅಂತೇಳಿ, ಆ ಕಾರಣಕ್ಕೆ ನವಮಂಗಳೂರು ಬಂದರು ಯಾವುದಂದ್ರೆ ಕರ್ನಾಟಕ ರಾಜ್ಯದಲ್ಲಿ ಕಂಡುಬರುತ್ತೆ. ಹಾಗೆ ಇದರ ವಿಶೇಷತೆ ಏನಪ್ಪಾ ಅಂತಂದ್ರೆ ಏಕೈಕ ಬಂದರು ಅಂತ ಕೂಡ ನಾವು ಕರಿತೀವಿ. ಹಾಗಾಗಿ ಇದು ಕರ್ನಾಟಕದ ಹೆಬ್ಬಾಗಿಲು ಅಂತ ಕೂಡ ಕರಿತೀವಿ. ಕರ್ನಾಟಕದ ಏಕೈಕ ಬಂದರು ನವಮಂಗಳೂರು ಬಂದರು, ಹಾಗೆ ಕರ್ನಾಟಕದ ಹೆಬ್ಬಾಗಿಲು ಎಂದೇ ಪ್ರಸಿದ್ಧಿಯಾಗಿದೆ. ನೆಕ್ಸ್ಟ್ ಬಂದು ಮೂರನೇದು ಮರ್ಮಗೋವಾ ಬಂದರು ಅಂತೇಳಿ. ಮರ್ಮಗೋವಾ ಬಂದರು ಅಂತೇಳಿ ಇದರ ಹೆಸರಲ್ಲೇ ಇದು ಯಾವ ರಾಜ್ಯದಲ್ಲಿ ಕಂಡುಬರುತ್ತೆ ಅಂತೇಳಿ ನಾವು ಕಾಣ್ಬೋದು. ಗೋವಾ ರಾಜ್ಯದಲ್ಲಿ ಕಂಡುಬರುತ್ತೆ. ಹಾಗೆ ಇದರ ವಿಶೇಷತೆ ಏನಪ್ಪಾ ಅಂತ ನೋಡಿದರೆ, ದೇಶದ ಅತಿ ಚಿಕ್ಕ ಬಂದರಾಗಿದೆ. ಇದು ನಾವೇನ ಹೇಳ್ತೀವಲ್ಲ, ದೇಶದಲ್ಲಿ ಅತಿ ಚಿಕ್ಕ ರಾಜ್ಯನೂ ಹೌದು, ಹಾಗೆ ಅತಿ ಚಿಕ್ಕ ಬಂದರು ಕೂಡ ಗೋವಾದ ಮರ್ಮಗೋವಾ ಬಂದರು ಕೂಡ ಆಗಿರುತ್ತದೆ. ಇಲ್ಲಿ ಏನಪ್ಪಾ ಅಂತಂದ್ರೆ ಬಂದರು ಬಂದು ಮರ್ಮಗೋವಾ ಬಂದರು ಇದರ ಹೆಸರಲ್ಲೇ ಇರೋ ಹಾಗೆ ಇದು ಯಾವ ರಾಜ್ಯದಲ್ಲಿ ಕಂಡುಬರುತ್ತೆ? ಗೋವಾ ರಾಜ್ಯದಲ್ಲಿ ಕಂಡುಬರುತ್ತೆ. ಹಾಗೆ ಇದರ ವಿಶೇಷತೆ ಏನಂತ ನೋಡಿದರೆ, ದೇಶದ ಅತಿ ಚಿಕ್ಕ ಬಂದರು ಯಾವುದು ಅಂತ ನೋಡಿದರೆ ಮರ್ಮಗೋವಾ ಬಂದರು. ನೆಕ್ಸ್ಟ್ ಒಂದು ಕೊಚ್ಚಿನ್ ಬಂದರು, ಕೊಚ್ಚಿನ್ ಪೋರ್ಟ್ ಅಂತೇಳಿ ಇದು ಕೇರಳ ರಾಜ್ಯದಲ್ಲಿ ಕಂಡುಬರುತ್ತೆ. ಹಾಗೆ ಇದನ್ನು ನಾವೇನಂತ ಕರಿತೀವಿ ಅಂದರೆ ಅರಬ್ಬಿ ಸಮುದ್ರಗಳ ರಾಣಿ ಅಂತೇಳಿ ಕರಿತೀವಿ. ಇದು ಯಾಕಂದರೆ ಪಶ್ಚಿಮ ತೀರದಲ್ಲಿ ಇದೆ ಅಲ್ವಾ, ಆ ಕಾರಣಕ್ಕೆ ಅರಬ್ಬಿ ಸಮುದ್ರದ ಭಾಗದಲ್ಲಿ ಇದೆ, ಆ ಕಾರಣಕ್ಕೆ ಇದನ್ನು ನಾವು ಅರಬ್ಬಿ ಸಮುದ್ರಗಳ ರಾಣಿ ಅಂತ ಕರಿತೀವಿ. ಕೊಚ್ಚಿನ್ ಬಂದರು ಇದು ಕೇರಳ ರಾಜ್ಯದಲ್ಲಿ ಕಂಡುಬರುತ್ತೆ. ಹಾಗೆ ಇದನ್ನು ನಾವು ಏನಂತ ಕರಿತೀವಿ? ಅರಬ್ಬಿ ಸಮುದ್ರಗಳ ರಾಣಿ ಅಂತ ಕರಿತೀವಿ. ಹಾಗೆ ಕೊಲ್ಲಂ ಅಂತ ಬರುತ್ತೆ, ಕೊಲ್ಲಂ ಬಂದರು ಅಂತೇಳಿ ಅದು ಕೂಡ ಕೇರಳದಲ್ಲಿ ಕಂಡುಬರುತ್ತೆ. ಅದನ್ನು ಅರಬ್ಬಿ ಸಮುದ್ರಗಳ ರಾಜ ಅಂತೇಳಿ ಕರಿತೀವಿ. ಓಕೆ, ಸುಮ್ಮನೆ ಮಾಹಿತಿಗಾಗಿ ನಿಮಗೆ ಹೇಳಿದೆ. ನೆಕ್ಸ್ಟ್ ಒಂದು ಚೆನ್ನೈ ಬಂದರು ಅಂತೇಳಿ. ಚೆನ್ನೈ ಬಂದರು ಬಂದು ಇದು ತಮಿಳುನಾಡು ರಾಜ್ಯದಲ್ಲಿ ಕಂಡುಬರುತ್ತೆ. ಹಾಗಿದ್ರೆ ವಿಶೇಷತೆ ಏನಪ್ಪಾ ಅಂತ ನೋಡಿದ್ರೆ ದಕ್ಷಿಣ ಭಾರತದ ಹೆಬ್ಬಾಗಿಲು ಅಂತೇಳಿ ಕರಿತೀವಿ. ಈ ಚೆನ್ನೈ ಬಂದರನ್ನ ನಾವು ಎಲ್ಲಿ ಕಾಣ್ತೀವಿ ಅಂತಂದ್ರೆ ಚೆನ್ನೈ ತಮಿಳುನಾಡಿನ ರಾಜ್ಯದಲ್ಲಿ ಕಂಡುಬರುತ್ತೆ. ಹಾಗೆ ಇದು
ದಕ್ಷಿಣ ಭಾರತದ ಹೆಬ್ಬಾಗಿಲು ಅಂತೇಳಿ ಇದು ಪ್ರತೀತಿಯನ್ನ ಹೊಂದಿದೆ. ನೆಕ್ಸ್ಟ್ ಬಂದು ಕೋಲ್ಕತ್ತಾ ಬಂದರು. ಕೋಲ್ಕತ್ತಾ ಬಂದರು ಅಂತಂದ್ರೆ ಇದು ಯಾವ ರಾಜ್ಯದಲ್ಲಿ ಕಂಡು ಬರುತ್ತೆ ಅಂತ ನೋಡಿದ್ರೆ ಪಶ್ಚಿಮ ಬಂಗಾಳ ರಾಜ್ಯದಲ್ಲಿ ಕಂಡು ಬರುತ್ತೆ. ಓಕೆ, ಕೋಲ್ಕತ್ತಾ ಬಂದರು ಪಶ್ಚಿಮ ಬಂಗಾಳ ರಾಜ್ಯದಲ್ಲಿ ಕಂಡು ಬರ್ತಿದ್ದು. ಹಾಗೆ ಇದು ಏನಪ್ಪಾ ಅಂತಂದ್ರೆ ವಿಶೇಷತೆ ಬಂದು ಇದು ದೇಶದ ಹಳೆಯ ಬಂದರಾಗಿದೆ. ದೇಶದ ಹಳೆಯ ಬಂದರಾಗಿದ್ದು, ದೇಶದ ದೊಡ್ಡ ಬಂದರಲ್ಲ, ಸಾರಿ, ಇದು ದೇಶದ ಹಳೆಯ ಬಂದರು ಅಂತೇಳಿ ನಾವು ಇದನ್ನ ಕರಿತೀವಿ. ಹಾಗೆ ನೆಕ್ಸ್ಟ್ ಬಂದು ವಿಶಾಖಪಟ್ಟಣಂ ಬಂದರು ಅಂತೇಳಿ. ವಿಶಾಖಪಟ್ಟಣಂ ಬಂದರು ಇದು ಆಂಧ್ರ ಪ್ರದೇಶದ ರಾಜ್ಯದಲ್ಲಿ ಕಂಡು ಬರುತ್ತೆ. ಹಾಗೆ ಇದನ್ನ ನಾವು ಪೂರ್ವ ಕರಾವಳಿಯ ಒಡವೆ ಅಂತೇಳಿ ಕರಿತೀವಿ. ವಿಶಾಖಪಟ್ಟಣಂ ಬಂದರಾಗಿದ್ದು ಈ ಬಂದರು ಆಂಧ್ರ ಪ್ರದೇಶ ರಾಜ್ಯದಲ್ಲಿ ಕಂಡು ಬರುತ್ತದೆ. ಹಾಗೆ ಪೂರ್ವ ಕರಾವಳಿಯ ಒಡವೆ ಅಂತೇಳಿ ನಾವು ಯಾವ ಬಂದರನ್ನ ಕರಿತೀವಿ ಅಂದ್ರೆ ವಿಶಾಖಪಟ್ಟಣ ಬಂದರನ್ನ ನಾವು ಪೂರ್ವ ಕರಾವಳಿಯ ಒಡವೆ ಅಂತ ಕರಿತೀವಿ. ಯಾಕಂದ್ರೆ ಆಂಧ್ರ ಪ್ರದೇಶ ಯಾವ ಭಾಗದಲ್ಲಿದೆ? ಪೂರ್ವದಲ್ಲಿದೆ. ಆ ಕಾರಣಕ್ಕೆ ನಾವು ಇದೇನಂತ ಕರಿತೀವಿ? ಪೂರ್ವ ಕರಾವಳಿಯ ಒಡವೆ ಅಂತೇಳಿ ವಿಶಾಖಪಟ್ಟಣಂ ಬಂದರನ್ನ ಕರಿತೀವಿ. ನೆಕ್ಸ್ಟ್ ಬಂದು ಎನ್ನೋರ್ ಬಂದರು ಅಂತೇಳಿ. ಎನ್ನೋರ್ ಬಂದರು ಅಂದ್ರೆ ಇದು ತಮಿಳುನಾಡು ರಾಜ್ಯದಲ್ಲಿ ಕಂಡು ಬರುತ್ತೆ. ತಮಿಳುನಾಡು ರಾಜ್ಯದಲ್ಲಿ ಎನ್ನೋರ್ ಬಂದರ ಅಂತೇಳಿ ಕಂಡು ಬರ್ತಿದ್ದು ಇದು ದೇಶದ ಮೊದಲ ಖಾಸಗಿ ಬಂದರಾಗಿದೆ. ಯಾವ್ದಪ್ಪ ಅಂದ್ರೆ ದೇಶದ ಮೊದಲ ಖಾಸಗಿ ಬಂದರು ಯಾವುದಂದ್ರೆ ಎನ್ನೋರ್ ಬಂದರು. ಇದು ತಮಿಳುನಾಡು ರಾಜ್ಯದಲ್ಲಿ ಕಂಡು ಬರುವಂತಹ ಎನ್ನೋರ್ ಬಂದರು ದೇಶದ ಮೊದಲ ಖಾಸಗಿ ಬಂದರಾಗಿದೆ. ಹಾಗೆ ನೆಕ್ಸ್ಟ್ ಒಂದು ಕಾಂಡ್ಲಾ ಬಂದರು ಅಂತೇಳಿ. ಕಾಂಡ್ಲಾ ಬಂದರು ಅಂತೇಳಿ ಇದು ಗುಜರಾತ್ನ ರಾಜ್ಯದಲ್ಲಿ ಕಂಡು ಬರುತ್ತದೆ. ಹಾಗೆ ಇದಕ್ಕೆ ಇನ್ನೊಂದು ಹೆಸರು ಏನಿದೆ ಅಂದ್ರೆ ದೀನ್ ದಯಾಳ್ ಉಪಾಧ್ಯಾಯ ಬಂದರ ಅಂತೇಳಿ. ಇದನ್ನ ಮರುನಾಮಕರಣ ಮಾಡಿದ್ರು. ಕಾಂಡ್ಲಾ ಬಂದರನ್ನ ಈ ರೀತಿಯಾಗಿ ಕೂಡ ಕರಿಬಹುದು, ದೀನ್ ದಯಾಳ್ ಉಪಾಧ್ಯಾಯ ಬಂದರು ಅಂತೇಳಿ. ಇದು ಯಾವ ರಾಜ್ಯದಲ್ಲಿ ಕಂಡು ಬರುತ್ತೆ ಅಂದ್ರೆ ಗುಜರಾತ್ ರಾಜ್ಯದಲ್ಲಿ ಕಂಡು ಬರುತ್ತದೆ. ನೆಕ್ಸ್ಟ್ ಟಾಪಿಕ್ ಬಂದು ಭಾರತದ ಪ್ರಮುಖ ಅಣೆಕಟ್ಟುಗಳು ಅಂತೇಳಿ. ನಾನಿಲ್ಲಿ ಎಲ್ಲಾ ಅಣೆಕಟ್ಟುಗಳಾಗಿ ಹೇಳಲ್ಲ, ಕೆಲವೊಂದನ್ನ ಮಾತ್ರ ಪ್ರಮುಖ ಅಂತ ಹೇಳ್ತಾ ಇದ್ದೀನಿ. ಆ ಕಾರಣಕ್ಕೆ ಭಾರತದ ಪ್ರಮುಖ ಅಣೆಕಟ್ಟುಗಳು ಅಂತೇಳಿ. ಅಣೆಕಟ್ಟುಗಳು ಒಂದು ಮೊದಲನೇದಾಗಿ ನೋಡೋಣ. ಈ ಅಣೆಕಟ್ಟುಗಳು ಹಾಗೆ ಇವು ಯಾವ ನದಿಗೆ ಅಣೆಕಟ್ಟುಗಳನ್ನ ಕಟ್ಟಲಾಗಿದೆ ಮತ್ತೆ ಇಲ್ಲಿ ಯಾವ ರಾಜ್ಯದಲ್ಲಿ ಕಂಡು ಬರ್ತವೆ, ಹಾಗೆ ಅವುಗಳ ವಿಶೇಷತೆ ಏನು ಅಂತೇಳಿ ಒಂದೊಂದಾಗಿ ನಾವು ನೋಡ್ತಾ ಹೋಗೋಣ. ಮೊದಲನೇದಾಗಿ ತೇರಿ ಅಣೆಕಟ್ಟು ಅಂತೇಳಿ. ತೇರಿ ಅಣೆಕಟ್ಟು ಇದು ಭಗೀರಥಿ ನದಿಗೆ ಡ್ಯಾಮ್ ಅನ್ನ ನಿರ್ಮಿಸಲಾಗಿದ್ದು, ಹಾಗೆ ಇದು ಉತ್ತರಾಖಂಡ ರಾಜ್ಯದಲ್ಲಿ ಕಂಡು ಬರುತ್ತದೆ. ಹಾಗೂ ವಿಶೇಷತೆ ಏನಂತ ನೋಡಿದ್ರೆ ಅತಿ ಎತ್ತರದ ಅಣೆಕಟ್ಟು ಅಂತ. ದೇಶದ ಅತಿ ಎತ್ತರದ ಅಣೆಕಟ್ಟು ಯಾವುದು ಅಂತ ಕೇಳಿದ್ರೆ ತೇರಿ ಡ್ಯಾಮ್ ಅಂತ ಹೇಳ್ರಿ. ಓಕೆ, ತೇರಿ ಡ್ಯಾಮ್ ಅಂತೇಳಿ ಇದು ಭಗೀರಥಿ ನದಿಗೆ ನಿರ್ಮಾಣವಾಗಿದೆ. ಹಾಗೆ ಎಲ್ಲಿ ಕಂಡು ಬರುತ್ತೆ ಅಂದ್ರೆ ಉತ್ತರಾಖಂಡ ರಾಜ್ಯದಲ್ಲಿ ಕಂಡು ಬರುತ್ತದೆ. ಉತ್ತರಾಖಂಡ ರಾಜ್ಯದ ತೇರಿ ಡ್ಯಾಮ್ ಭಗೀರಥಿ ನದಿಗೆ ನಿರ್ಮಾಣವಾಗಿದ್ದು ಇದು ದೇಶದ ಅತಿ ಎತ್ತರದ ಅಣೆಕಟ್ಟು ಆಗಿದೆ. ದೇಶದ ಅತಿ ಎತ್ತರದ ಅಣೆಕಟ್ಟು. ಓಕೆ, ನೇಷನ್ಸ್ ಹೈಯೆಸ್ಟ್ ಡ್ಯಾಮ್ ಇಸ್ ತೇರಿ ಅಂತೇಳಿ ಹೇಳ್ಬೋದು. ತೇರಿ ಡ್ಯಾಮ್ ಯಾವ ನದಿಗೆ? ಭಗೀರಥಿ ನದಿಗೆ, ಉತ್ತರಾಖಂಡ ರಾಜ್ಯ. ನೆಕ್ಸ್ಟ್ ಒಂದು ಭಾಕ್ರಾನಂಗಲ್ ಡ್ಯಾಮ್ ಅಂತೇಳಿ. ಭಾಕ್ರಾನಂಗಲ್ ಡ್ಯಾಮ್ ಇದು ಸಟ್ಲೇಜ್ ನದಿಗೆ ನಿರ್ಮಾಣವಾಗಿದ್ದು, ಹಾಗೆ ಇದು ಕಂಡು ಬರುವಂತಹ ರಾಜ್ಯ ಬಂದು ಹಿಮಾಚಲ್ ಪ್ರದೇಶ ಅಂತೇಳಿ. ಇದು ಭಾರತದ 2ನೇ ಉದ್ದದ ಅಣೆಕಟ್ಟು ಅಂತ ಹೇಳ್ಬೋದು. ಭಾಕ್ರಾನಂಗಲ್ ಅಣೆಕಟ್ಟು ಇದ್ದು ಇದು ಸಟ್ಲೇಜ್ ನದಿಗೆ ನಿರ್ಮಾಣವಾಗಿದೆ. ಹಾಗೆ ಕಂಡು ಬರುವಂತಹ ರಾಜ್ಯ ಹಿಮಾಚಲ್ ಪ್ರದೇಶದಲ್ಲಿ. ಹಾಗೆ ಇದು ಭಾರತದ ಅತಿ 2ನೇ ಉದ್ದದ ಅಣೆಕಟ್ಟು ಆಗಿದೆ. ನೆಕ್ಸ್ಟ್ ಬಂದು ದಾಮೋದರ್ ಡ್ಯಾಮ್ ಅಂತೇಳಿ. ದಾಮೋದರ್ ಡ್ಯಾಮ್ ಅಂತಂದ್ರೆ ಇದು ದಾಮೋದರ್ ಹೆಸರಲ್ಲೇ ಇದೆ, ದಾಮೋದರ್ ನದಿಗೆ ನಿರ್ಮಾಣವಾಗಿದೆ. ಹಾಗೆ ಇದು ಜಾರ್ಖಂಡ್ ಮತ್ತು ಪಶ್ಚಿಮ ಬಂಗಾಳ ರಾಜ್ಯಗಳಲ್ಲಿ ಕಂಡು ಬರುತ್ತದೆ. ಎರಡನ್ನೂ ತಗೊಳ್ಳಿ, ಇಲ್ಲಿ ಜಾರ್ಖಂಡ್ ಮಾತ್ರ ಬರ್ತಿದ್ದೀನಿ. ಓಕೆ, ನೀವು ಅದನ್ನ ಇದು ಮಾಡ್ಕೊಳ್ಳಿ, ರೆಕ್ಟಿಫೈ ಮಾಡ್ಕೊಳ್ಳಿ. ಓಕೆ, ದಾಮೋದರ್ ಅಂತೇಳಿ ಒಂದು ಡ್ಯಾಮ್ ಕಂಡು ಬರುತ್ತೆ. ಇದು ಏನಪ್ಪಾ ಅಂತಂದ್ರೆ ದಾಮೋದರ್ ನದಿಗೆ ನಿರ್ಮಾಣವಾಗಿದೆ. ಹಾಗೆ ಇದು ಜಾರ್ಖಂಡ್ ಮತ್ತು ಪಶ್ಚಿಮ ಬಂಗಾಳ ರಾಜ್ಯಗಳಲ್ಲಿ ಕಂಡು ಬರುತ್ತದೆ. ಇದೇನಂದ್ರೆ ಸ್ವತಂತ್ರ ಭಾರತದ ಮೊದಲ ಅಣೆಕಟ್ಟು ಅಂತೇಳಿ ಇದನ್ನ ಕರಿತೀವಿ. ದಾಮೋದರ್ ಡ್ಯಾಮ್ ಅನ್ನ ಏನಂತ ಕರಿತೀವಿ ಅಂದ್ರೆ ಸ್ವತಂತ್ರ ಭಾರತದ ಮೊದಲ ಅಣೆಕಟ್ಟು ಅಂತೇಳಿ ದಾಮೋದರ್ ಡ್ಯಾಮ್ ಅನ್ನ ಕರಿತೀವಿ. ನೆಕ್ಸ್ಟ್ ಒಂದು ಹಿರಾಕುಡ್ ಡ್ಯಾಮ್ ಅಂತೇಳಿ. ಹಿರಾಕುಡ್ ಅಣೆಕಟ್ಟು ಅಂತೇಳಿ ಇದು ಮಹಾನದಿಗೆ ನಿರ್ಮಾಣವಾಗಿದೆ. ಒಡಿಸ್ಸಾದ ಮಹಾನದಿಗೆ ನಿರ್ಮಾಣವಾಗಿದೆ. ಯಾವ ರಾಜ್ಯದಲ್ಲಿ ಕಂಡು ಬರುತ್ತೆ ಅಂದ್ರೆ ಒಡಿಸ್ಸಾದ ರಾಜ್ಯದಲ್ಲಿ. ಹಾಗೆ ಇದು ಭಾರತ ಮತ್ತು ನೇಪಾಳದ ಯೋಜನೆಯಿಂದ ಆಗಿದೆ. ಸಾರಿ, ಇದು ತಪ್ಪಾಗಿದೆ. ಇಲ್ಲಿ ಏನಂತ ಹಿರಾಕುಡ್ ಅನ್ನೋದು ಮಹಾನದಿಗೆ ನಿರ್ಮಾಣವಾದಂತಹ ಡ್ಯಾಮ್ ಆಗಿದ್ದು ಒಡಿಸ್ಸಾದಲ್ಲಿ ಕಂಡು ಬರುತ್ತದೆ. ಇಲ್ಲಿ ಏನಾಗ್ಬೇಕಂದ್ರೆ ಇದರ ವಿಶೇಷತೆ ಬಂದು ಇದು ದೇಶದ ಅತಿ ಉದ್ದವಾದ
ಡ್ಯಾಮ್ ಅಂತ ಹೇಳ್ಬೋದು. ದೇಶದ ಅತಿ ಉದ್ದವಾದ ಅಣೆಕಟ್ಟು ಅಂತೇಳಿ ಕರಿತೀವಲ್ಲ, ಯಾವುದು ಅಂದರೆ ಹಿರಾಕುಡ್ ಡ್ಯಾಮ್ ಅಂತೇಳಿ. ನೆಕ್ಸ್ಟ್ ಬಂದು ಕೋಸಿ ಅಂತೇಳಿ. ಕೋಸಿ ಡ್ಯಾಮ್ ಅನ್ನೋದು ಇದು ಬಿಹಾರ ಮತ್ತು ನೇಪಾಳದಲ್ಲಿ ಕಂಡುಬರುತ್ತೆ. ಕೋಸಿ ಅನ್ನೋದು ಯಾವ ನದಿಗೆ ಡ್ಯಾಮನ್ನು ನಿರ್ಮಾಣ ಮಾಡಲಾಗಿದೆ ಅಂದರೆ ಕೋಸಿ ನದಿಗೆ ನಿರ್ಮಾಣ ಮಾಡಲಾಗಿದೆ. ಕೋಸಿ ಡ್ಯಾಮನ್ನು ಕೋಸಿ ನದಿಗೆ ನಿರ್ಮಾಣ ಮಾಡಲಾಗಿದ್ದು, ಹಾಗೆ ಇದು ಕಂಡುಬರುವಂತಹ ರಾಜ್ಯ ಒಂದು ಬಿಹಾರ ಮತ್ತು ನೇಪಾಳ. ಬಿಹಾರ ಮತ್ತು ನೇಪಾಳ ನಮ್ಮ ದೇಶದ ರಾಜ್ಯ ಮಾತ್ರ ಹೇಳಿದಾಗ ಬಿಹಾರದಲ್ಲಿ ಕಂಡುಬರುತ್ತೆ. ಹಾಗೆ ಇದು ವಿಶೇಷತೆ ಏನಂತಂದ್ರೆ ಇದು ಎರಡು ದೇಶಗಳ ಸಹಭಾಗಿತ್ವದಲ್ಲಿ ನಿರ್ಮಾಣವಾದ ಒಂದು ಯೋಜನೆ ಆಗಿದೆ. ಯಾವುದು ಅಂದ್ರೆ ಅಣೆಕಟ್ಟಾಗಿದೆ. ಕೋಸಿ ಅಣೆಕಟ್ಟು ಕೋಸಿ ನದಿಗೆ ನಿರ್ಮಾಣವಾಗಿದ್ದು ಬಿಹಾರ ರಾಜ್ಯದಲ್ಲಿ ಕಂಡುಬರುತ್ತದೆ. ಇದರ ವಿಶೇಷತೆ ಏನಂತ ನೋಡಿದ್ರೆ ಭಾರತ ಮತ್ತು ನೇಪಾಳ ಈ ಎರಡೂ ದೇಶಗಳ ಸಹಭಾಗಿತ್ವದಲ್ಲಿ ನಿರ್ಮಾಣವಾದಂತಹ ಅಣೆಕಟ್ಟು ಯಾವುದಂದ್ರೆ ಕೋಸಿ ಡ್ಯಾಮ್ ಅಂತೇಳಿ. ನೆಕ್ಸ್ಟ್ ಒಂದು ಅರ್ಜುನ್ ಸಾಗರ ಡ್ಯಾಮ್ ಅಂತೇಳಿ. ನಾಗಾರ್ಜುನ ಸಾಗರ ಅಂತೇನು ಕೇಳಿದೀವಲ್ಲ ಅದು ನಾಗಾರ್ಜುನ ಸಾಗರ ಡ್ಯಾಮ್ ಅಂತೇಳಿ. ಇದು ಕೃಷ್ಣಾ ನದಿಗೆ ನಿರ್ಮಾಣವಾಗಿದ್ದು, ಹಾಗೆ ಇದು ಕಂಡುಬರುವಂತಹ ಪ್ರದೇಶ ಒಂದು ಆಂಧ್ರ ಪ್ರದೇಶದ ರಾಜ್ಯದಲ್ಲಿ ಕಂಡುಬರುತ್ತೆ. ಹಾಗೆ ಭಾರತದ ಅತಿ ದೊಡ್ಡ ಕೃತಕ ಸರೋವರ ಅಂತೇಳಿ ಕರಿತೀವಿ. ಭಾರತದ ಅತಿ ದೊಡ್ಡ ಕೃತಕ ಸರೋವರದ ಡ್ಯಾಮ್ ಅಂತೇಳಿ ಇದನ್ನ ನಾವು ಕರಿತೀವಿ. ಓಕೆ, ನಾಗಾರ್ಜುನ ಸಾಗರ ಡ್ಯಾಮ್ ಇದು ಕೃಷ್ಣಾ ನದಿಗೆ ನಿರ್ಮಾಣವಾಗಿದೆ ಹಾಗೂ ಆಂಧ್ರ ಪ್ರದೇಶದಲ್ಲಿ ಕಂಡುಬರುತ್ತದೆ. ಭಾರತದ ಅತಿ ದೊಡ್ಡ ಕೃತಕ ಸರೋವರದ ಅಣೆಕಟ್ಟಾಗಿದೆ. ಓಕೆ, ನೆಕ್ಸ್ಟ್ ಒಂದು ಸರ್ದಾರ್ ಸರೋವರ ಡ್ಯಾಮ್ ಅಂತೇಳಿ. ಸರ್ದಾರ್ ಸರೋವರ ಡ್ಯಾಮ್ ಅಂತೇಳಿ, ಸರ್ದಾರ್ ಅಂದ ತಕ್ಷಣ ನಿಮಗೆ ನೆನಪಾಗಬೇಕು ಗುಜರಾತ್ ಅಂತೇಳಿ. ಗುಜರಾತ್ ಅಂತಂದ್ರೆ ಅಲ್ಲಿ ನೆನಪಾಗಬೇಕು, ಅಲ್ಲಿ ಯಾವ ನದಿ ಇದೆ ಅಂದ್ರೆ ನರ್ಮದಾ ನದಿ ಇದೆ. ಓಕೆ, ನೆಕ್ಸ್ಟ್ ಇವಾಗ ಸರ್ದಾರ್ ಸರೋವರ ಡ್ಯಾಮ್ ಅಂತೇಳಿ ಅದು ಯಾವ ನದಿಗೆ ನಿರ್ಮಾಣ ಆಗಿದೆ ಅಂತಂದ್ರೆ ನರ್ಮದಾ ನದಿಗೆ ನಿರ್ಮಾಣವಾಗಿದೆ. ಹಾಗೆ ರಾಜ್ಯ ಒಂದು ಗುಜರಾತ್ ರಾಜ್ಯದಲ್ಲಿ ಕಂಡುಬರುತ್ತದೆ ಮತ್ತು ಇದು ಒಂದು ನರ್ಮದಾ ನದಿ ಯೋಜನೆ ಅಂತೇಳಿ ಕರಿತೀವಿ. ಓಕೆ, ಇಲ್ಲಿ ಸರ್ದಾರ್ ಸರೋವರ ಅಂತಂದಾಗ ಗುಜರಾತಲ್ಲಿ ನಮಗೆ ಗೊತ್ತಾಗುತ್ತೆ ಸರ್ದಾರ್ ಅಂತ ಯಾರಿದ್ದಾರೆ ಅಂದ್ರೆ ಗುಜರಾತಲ್ಲಿ ಒಂದು ಏಕಶಿಲಾ ಪ್ರತಿಮೆ ಅಂತ ಏನಿದೆ ಅಲ್ವಾ, ಅತಿ ದೊಡ್ಡ ಪ್ರತಿಮೆ, ಪ್ರಪಂಚದ ಅತಿ ದೊಡ್ಡ ಪ್ರತಿಮೆಯನ್ನ ನಾವು ಅಲ್ಲಿ ಕಾಣ್ತೀವಿ. ಓಕೆ, ನೆಕ್ಸ್ಟ್ ಒಂದು ಕಾಳೇಶ್ವರ ಡ್ಯಾಮ್ ಅಂತೇಳಿ. ಕಾಳೇಶ್ವರ ಡ್ಯಾಮ್ ಅಂತೇಳಿ ಇದು ಗೋದಾವರಿ ನದಿಗೆ ನಿರ್ಮಾಣವಾಗಿದ್ದು, ಇದು ತೆಲಂಗಾಣ ರಾಜ್ಯದಲ್ಲಿ ಕಂಡುಬರುತ್ತೆ. ವಿಶ್ವದ ಅತಿ ದೊಡ್ಡ ಏತ ನೀರಾವರಿ ಯೋಜನೆ ಅಂತೇಳಿ ಪ್ರಸಿದ್ಧಿಯನ್ನು ಹೊಂದಿದೆ. ಕಾಳೇಶ್ವರ ಡ್ಯಾಮ್ ಅಂತ ಹೇಳಿ ಗೋದಾವರಿ ನದಿಗೆ ನಿರ್ಮಾಣ ಆಗಿದೆ. ಹಾಗೆ ಇದು ತೆಲಂಗಾಣ ರಾಜ್ಯದಲ್ಲಿ ಕಂಡುಬರುತ್ತೆ. ಇದರ ವಿಶೇಷತೆ ಏನಂತಂದ್ರೆ ವೆರಿ ಇಂಪಾರ್ಟೆಂಟ್, ವಿಶ್ವದ ಅತಿ ದೊಡ್ಡ ಏತ ನೀರಾವರಿ ಯೋಜನೆ ಅಂತೇಳಿ. ಓಕೆ, ತೆಲಂಗಾಣದ ಗೋದಾವರಿ ನದಿಗೆ ಕಾಳೇಶ್ವರ ಡ್ಯಾಮ್ ಅನ್ನು ಕಟ್ಟಲಾಗಿದೆ. ಇದರ ವಿಶೇಷತೆ ಬಂದು ವಿಶ್ವದ ಅತಿ ದೊಡ್ಡ ಏತ ನೀರಾವರಿ ಯೋಜನೆ ಆಗಿರುತ್ತೆ. ನೆಕ್ಸ್ಟ್ ಒಂದು ವಾಣಿ ವಿಲಾಸ ಸಾಗರ ಯೋಜನೆ ಅಂತೇಳಿ. ವಾಣಿ ವಿಲಾಸ ಸಾಗರ ಡ್ಯಾಮ್ ಅಂತೇಳಿ ಇದು ವೇದಾವತಿ ನದಿಗೆ ನಿರ್ಮಾಣವಾಗಿರುವಂತಹ ಡ್ಯಾಮ್ ಆಗಿದ್ದು, ಹಾಗೆ ಕರ್ನಾಟಕದಲ್ಲಿ ಕಂಡುಬರುತ್ತೆ ಮತ್ತು ಏಷ್ಯಾದ ಮೊದಲ ಅಣೆಕಟ್ಟು ಅಂತೇಳಿ ಹೇಳ್ಬೋದು. ಯಾಕಂದ್ರೆ ಇದು ಏಷ್ಯಾದಲ್ಲೇ ಮೊದಲ ಡ್ಯಾಮ್ ಅಂತ ಏನಾದರೂ ನಿರ್ಮಾಣ ಆಗಿದ್ರೆ ಅದು ವಾಣಿ ವಿಲಾಸ ಸಾಗರ ಮೊದಲ ಅಣೆಕಟ್ಟು ಆಗಿದೆ. ಇದನ್ನು ಪ್ರತಿ ಸಾರಿ ಎಕ್ಸಾಮಲ್ಲಿ ಕೇಳಿದ್ದಾರೆ ನೋಡಿ. ಏಷ್ಯಾ ಖಂಡದಲ್ಲೇ ನಿರ್ಮಾಣ ಅಂತ ಮೊದಲ ಅಣೆಕಟ್ಟು ಯಾವುದು ಅಂತ ಕೇಳಿದ್ದಾರೆ, ಆಗ ವಾಣಿ ವಿಲಾಸ ಸಾಗರ ಆ ಥರನೂ ಕೇಳ್ಬೋದು. ಅಥವಾ ಇದು ವಾಣಿ ವಿಲಾಸ ಸಾಗರ ಡ್ಯಾಮ್ ಯಾವ ನದಿಗೆ ನಿರ್ಮಾಣ ಆಗಿದೆ ಅಂತಲೂ ಕೇಳ್ತಾರೆ. ಓಕೆ, ವಾಣಿ ವಿಲಾಸ ಸಾಗರ ವೇದಾವತಿ ನದಿಗೆ ನಿರ್ಮಾಣ ಆಗಿದೆ. ಕರ್ನಾಟಕದ ಚಿತ್ರದುರ್ಗ ಜಿಲ್ಲೆಯಲ್ಲಿ ಹಿರೇಕರೂರು ಅಂತ ಏನು ಬರುತ್ತಲ್ಲ ಅಲ್ಲಿ ವಾಣಿ ವಿಲಾಸ ಸಾಗರ ಅಂತ ಒಂದು ಡ್ಯಾಮನ್ನು ನಿರ್ಮಾಣ ಮಾಡಲಾಗಿದೆ. ಹಾಗೆ ಇದು ಏಷ್ಯಾದ ಮೊದಲ ಅಣೆಕಟ್ಟಾಗಿದೆ. ನೆಕ್ಸ್ಟ್ ಒಂದು ತುಂಗಭದ್ರಾ ಡ್ಯಾಮ್ ಅಂತೇಳಿ. ತುಂಗಭದ್ರಾ ಡ್ಯಾಮ್ ಅಂತೇಳಿ ಗೊತ್ತು, ಇದು ತುಂಗಭದ್ರಾ ನದಿಗೆ ನಿರ್ಮಾಣ ಆಗಿರುವಂಥದ್ದು. ಹಾಗೆ ಬಳ್ಳಾರಿ ಜಿಲ್ಲೆಯಲ್ಲಿ ಕಂಡು ಬರ್ತಾ ಇತ್ತು ಅಂತ ಹೇಳ್ತೀವಿ, ಬಟ್ ಬಳ್ಳಾರಿ ಅಲ್ಲ, ಈಗ ಅದು ವಿಜಯನಗರ ಜಿಲ್ಲೆ ಆಗಿದೆ. ಓಕೆ, ತುಂಗಭದ್ರಾ ಡ್ಯಾಮು ತುಂಗಭದ್ರಾ ನದಿಗೆ ವಿಜಯನಗರ ಜಿಲ್ಲೆಗೆ ಸೇರುವಂಥದ್ದು. ಆಮೇಲೆ ಕರ್ನಾಟಕದ ಅತಿ ದೊಡ್ಡ ನೀರಾವರಿ ಯೋಜನೆ ಅಂತೇಳಿ ಯಾವುದು ತುಂಗಭದ್ರಾ ನದಿ ಯೋಜನೆ. ತುಂಗಭದ್ರಾ ಡ್ಯಾಮ್ ಏನಿದೆ ಅಲ್ಲ ಕರ್ನಾಟಕದ ಅತಿ ದೊಡ್ಡ ನೀರಾವರಿ ಯೋಜನೆ ಆಗಿದೆ. ನೆಕ್ಸ್ಟ್ ಒಂದು ಆಲ್ಮಟ್ಟಿ ಡ್ಯಾಮ್ ಅಂತೇಳಿ. ಆಲ್ಮಟ್ಟಿ ಡ್ಯಾಮ್ ಏನಪ್ಪಾ ಅಂತಂದ್ರೆ ಆಲ್ಮಟ್ಟಿ ಡ್ಯಾಮ್ ಎಲ್ಲಿ ಕಂಡು ಬರುತ್ತೆ ಅಂದ್ರೆ ಕೃಷ್ಣಾ ನದಿಗೆ ಕಟ್ಟಲಾಗಿದ್ದು, ಇದು ಕೂಡ ಕರ್ನಾಟಕದಲ್ಲಿ ಕಂಡು ಬರುವಂಥದ್ದು, ವಿಜಯಪುರ ಜಿಲ್ಲೆಗೆ ಸೇರುತ್ತೆ. ಓಕೆ, ಆಲ್ಮಟ್ಟಿ ಡ್ಯಾಮ್ ಅಂತೇಳಿ ಇದು ಎಕ್ಸಾಮ್ ಅಲ್ಲಿ ಬಹಳ ಸರಿ ಕ್ವಶನ್ ಆಗಿದೆ. ಆಲ್ಮಟ್ಟಿ ಡ್ಯಾಮ್ ಅಂತ
ಇದಕ್ಕೆ ಇನ್ನೊಂದು ಹೆಸರು ಇದೆ, ಏನಪ್ಪಾ ಅಂದ್ರೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಡ್ಯಾಮ್ ಅಂತೇಳಿ ಕರಿತೀವಿ. ಇದು ಯಾವ ನದಿಗೆ ನಿರ್ಮಾಣವಾಗಿದೆ ಅಂದ್ರೆ ಕೃಷ್ಣಾ ನದಿಗೆ ನಿರ್ಮಾಣವಾಗಿದೆ. ಹಾಗೆ ಕರ್ನಾಟಕ ರಾಜ್ಯದಲ್ಲಿ ಕಂಡು ಬರುತ್ತದೆ ಮತ್ತೆ ವಿಜಯಪುರ ಜಿಲ್ಲೆಯಲ್ಲಿ ಕಂಡು ಬರುತ್ತದೆ. ನೆಕ್ಸ್ಟ್ ಒಂದು ಯಾವ ಟಾಪಿಕ್ ಅಂತ ನೋಡಿದ್ರೆ, ಭಾರತದಲ್ಲಿ ಆಗುವಂತ ಭೂಕಂಪನ ಅಳೆಯುವಂತ ಕೇಂದ್ರಗಳು, ಭಾರತದಲ್ಲಿನ ಭೂಕಂಪನ ಅಳೆಯುವ ಕೇಂದ್ರಗಳು ಯಾವ ಅಂತೇಳಿ ನೋಡೋಣ. ಮೊದಲನೇದಾಗಿ ಗೌರಿಬಿದನೂರು ಅಂತೇಳಿ. ಮೊದಲನೇದಾಗಿ ನೋಡ್ರಿ, ಭೂಕಂಪವನ್ನು ಅಳೆಯುವ ಮಾಪಕ ಯಾವುದಂತಂದ್ರೆ ರಿಕ್ಟರ್ ಮಾಪಕ ಅಂತ ಕೇಳಿದ್ವಲ್ಲ, ಹಾಗೆ ಈ ಅಳೆಯುವಂತ ಕೇಂದ್ರಗಳು ಯಾವುವು ಅಂತ ನೋಡೋಣ. ಗೌರಿಬಿದನೂರು ಅಂತೇಳಿ ಕರ್ನಾಟಕದಲ್ಲಿ ಭೂಕಂಪನವನ್ನ ಅಳೆಯುವ ಕೇಂದ್ರ ಹೊಂದಿದೆ. ಯಾವುದು ಅಂದ್ರೆ ಕರ್ನಾಟಕದಲ್ಲಿ ಗೌರಿಬಿದನೂರು ಅಂತೇಳಿ. ಹಾಗೆ ನೆಕ್ಸ್ಟ್ ಒಂದು ಕೋಲ್ಕತ್ತಾ ಅಂತೇಳಿ. ಕೋಲ್ಕತ್ತಾ ಅಂದ್ರೆ ಪಶ್ಚಿಮ ಬಂಗಾಳದಲ್ಲಿ ಕಂಡು ಬರುತ್ತೆ. ಹಾಗೆ ಪೂನಾ ಅಂತೇಳಿ, ಮಹಾರಾಷ್ಟ್ರದ ಪೂನಾದಲ್ಲಿ ಭೂಕಂಪನವನ್ನ ಅಳೆಯುವ ಕೇಂದ್ರ ಇದೆ. ಹಾಗೆ ತೆಲಂಗಾಣದ ಹೈದರಾಬಾದ್ನಲ್ಲಿ ಕೂಡ ಭೂಕಂಪನವನ್ನ ಅಳೆಯುವ ಕೇಂದ್ರ ಇದೆ. ಮತ್ತೆ ಕರ್ನಾಟಕದ ಚಿಂಚೋಳಿ ಅಂತೇಳಿ ಭೂಕಂಪನ ಅಳೆಯುವ ಕೇಂದ್ರವಾಗಿದೆ. ಕರ್ನಾಟಕದಲ್ಲಿ 2 ಇದಾವೆ ಭೂಕಂಪನ ಅಳೆಯುವ ಕೇಂದ್ರಗಳು, ಒಂದು ಗೌರಿಬಿದನೂರು, ಇನ್ನೊಂದು ಚಿಂಚೋಳಿ ಅಂತೇಳಿ. ಇದು ಗುಲ್ಬರ್ಗದ ಹತ್ರ ಕಂಡು ಬರುತ್ತೆ. ಓಕೆ, ಚಿಂಚೋಳಿ ಮತ್ತೆ ಗೌರಿಬಿದನೂರು ಕರ್ನಾಟಕದ ಭೂಕಂಪನ ಅಳೆಯುವ ಕೇಂದ್ರಗಳಾಗಿವೆ. ಹಾಗೆ ಪಶ್ಚಿಮ ಬಂಗಾಳದಲ್ಲಿ ಕೋಲ್ಕತ್ತಾ ಕೂಡ, ಪಶ್ಚಿಮ ಬಂಗಾಳದ ಕೋಲ್ಕತ್ತಾ ಭೂಕಂಪನ ಅಳೆಯುವ ಕೇಂದ್ರವಾಗಿದೆ. ಮತ್ತು ಮಹಾರಾಷ್ಟ್ರದ ಪೂನಾ, ಹಾಗೆ ತೆಲಂಗಾಣದ ಹೈದರಾಬಾದ್, ಇವಿಷ್ಟು ಕೂಡ ಭಾರತದಲ್ಲಿ ಭೂಕಂಪನವನ್ನ ಅಳೆಯುವ ಕೇಂದ್ರಗಳಾಗಿವೆ. ನೆಕ್ಸ್ಟ್ ಒಂದು ಭಾರತದಲ್ಲಿ ಶಾಸ್ತ್ರೀಯ ಸ್ಥಾನಮಾನ ಪಡೆದ ನೃತ್ಯಗಳು ಅಂತೇಳಿ. ಇವೆಲ್ಲವೂ ಕೂಡ ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ಬೋದು, ಯಾಕಂದ್ರೆ ಬಹಳ ಸರಿ ಕ್ವಶನ್ ಆಗಿದಾವು ಕೂಡ, ಆಮೇಲೆ ಆಗ್ತವೆ ಕೂಡ. ನೆಕ್ಸ್ಟ್ ಒಂದು ಭಾರತದಲ್ಲಿ ಶಾಸ್ತ್ರೀಯ ಸ್ಥಾನಮಾನ ಪಡೆದ ನೃತ್ಯಗಳು ಅಂತೇಳಿ 8 ನೃತ್ಯಗಳಿದಾವೆ. ಅವು ಯಾವ್ಯಾವ ಅಂತೇಳಿ ನೋಡೋಣ. ಭರತನಾಟ್ಯಂ ಅಂತೇಳಿ. ಈ ಭರತನಾಟ್ಯಂ ಅನ್ನೋದು ಯಾವ ರಾಜ್ಯದಲ್ಲಿ ಕಂಡು ಬರುತ್ತೆ ಅಂತ ನೋಡಿದ್ರೆ, ಶಾಸ್ತ್ರೀಯ ಸ್ಥಾನಮಾನ ಪಡೆದ ಮೊದಲ ಅಂತೇನಿಲ್ಲ, ಶಾಸ್ತ್ರೀಯ ಸ್ಥಾನಮಾನ ಪಡೆದ ನೃತ್ಯ ಒಂದು ಭರತನಾಟ್ಯಂ. ಇದು ತಮಿಳುನಾಡು ರಾಜ್ಯಕ್ಕೆ ಸಂಬಂಧಪಟ್ಟಿದ್ದು. ಹಾಗೆ ಕಥಕ್ ಅನ್ನೋ ಒಂದು ನೃತ್ಯ ಬರುತ್ತೆ, ಅದು ಉತ್ತರ ಭಾರತದಲ್ಲಿ ಸಂಬಂಧಪಟ್ಟಿದೆ. ಹಾಗೆ ಕಥಕ್ಕಳಿ ಅಂತೇಳಿ ಕೇರಳಕ್ಕೆ ಸಂಬಂಧಪಟ್ಟಂತಹ ನೃತ್ಯ. ಸಾತ್ರಿಯಾ ಅಂತೇಳಿ ಅಸ್ಸಾಂ ರಾಜ್ಯದಲ್ಲಿ ಬರುತ್ತೆ. ನೆಕ್ಸ್ಟ್ ಒಂದು ಕೂಚಿಪುಡಿ ಅಂತೇಳಿ ಆಂಧ್ರ ಪ್ರದೇಶಕ್ಕೆ ಸಂಬಂಧಿಸಿದಂತ ನೃತ್ಯ ಆಗಿದೆ. ಮಣಿಪುರಿ ಒಂದು ಹೆಸರಲ್ಲೇ ಇದೆ, ಮಣಿಪುರ ರಾಜ್ಯಕ್ಕೆ ಸಂಬಂಧಿಸಿದ ನೃತ್ಯ. ಮೋಹಿನಿ ಅಟ್ಟಂ ಅಂತೇಳಿ ಕೇರಳ ರಾಜ್ಯಕ್ಕೆ ಸಂಬಂಧಿಸಿದ ನೃತ್ಯ, ಮೋಹಿನಿ ಅಟ್ಟಂ ಅಂತೇಳಿ. ಹಾಗೆ 8ನೇದು ಒಡಿಸ್ಸಿ ಅಂತೇಳಿ, ಒಡಿಸ್ಸಿ ನೃತ್ಯ, ಇದು ಒಡಿಸ್ಸಾ ರಾಜ್ಯಕ್ಕೆ ಸಂಬಂಧಪಟ್ಟ ಒಂದು ನೃತ್ಯವಾಗಿದೆ. ಒಂದೊಂದಾಗಿ ಮತ್ತೆ ನೋಡೋಣ. ಭರತನಾಟ್ಯಂ ಅನ್ನೋ ನೃತ್ಯ ಯಾವ ರಾಜ್ಯದ ನೃತ್ಯ ಆಗಿದೆ ಅಂತಂದ್ರೆ ತಮಿಳುನಾಡಿನ ನೃತ್ಯ ಆಗಿದೆ. ಓಕೆ, ಭಾರತ ಶಾಸ್ತ್ರೀಯ ಸ್ಥಾನವನ್ನು ಪಡೆದ ನೃತ್ಯಗಳಲ್ಲಿ ಭರತನಾಟ್ಯಂ ಅನ್ನೋದು ಒಂದು ನೃತ್ಯ, ಇದು ತಮಿಳುನಾಡಿಗೆ ಸಂಬಂಧಪಟ್ಟಂತ ನೃತ್ಯ ಆಗಿದೆ. ಹಾಗೆ ಉತ್ತರ ಭಾರತದಲ್ಲಿ ಕಥಕ್ ಎಂಬ ನೃತ್ಯಕ್ಕೆ ಶಾಸ್ತ್ರೀಯ ಸ್ಥಾನಮಾನ ಸಿಕ್ಕಿದೆ. ಕೇರಳದಲ್ಲಿ ಕಥಕ್ಕಳಿ ಮತ್ತು ಮೋಹಿನಿ ಅಟ್ಟಂ ಅಂತೇಳಿ ಕರಿತೀವಲ್ಲ, ಈ 2 ನೃತ್ಯಗಳಿಗೆ ಶಾಸ್ತ್ರೀಯ ಸ್ಥಾನಮಾನ ದೊರೆತಿದೆ. ಕೇರಳದ ಕಥಕ್ಕಳಿ ಹಾಗೂ ಮೋಹಿನಿ ಅಟ್ಟಂ ಅಂತೇಳಿ. ಹಾಗೆ ಅಸ್ಸಾಂನ ಸಾತ್ರಿಯಾ ಅಂತೇಳಿ ಒಂದು ನೃತ್ಯಕ್ಕೆ ಶಾಸ್ತ್ರೀಯ ಸ್ಥಾನಮಾನ ಪಡೆದಿದೆ. ಹಾಗೆ ಆಂಧ್ರ ಪ್ರದೇಶದ ಕೂಚಿಪುಡಿ ಅಂತೇಳಿ ಕರಿತೀವಿ, ಕೂಚಿಪುಡಿ ಆಂಧ್ರ ಪ್ರದೇಶದ ನೃತ್ಯವಾಗಿದೆ. ಹಾಗೆ ಮಣಿಪುರಿ ಅನ್ನೋದು ಒಂದು ನೃತ್ಯ, ಇದು ಮಣಿಪುರ ರಾಜ್ಯಕ್ಕೆ ಸಂಬಂಧಿಸಿದೆ. ಹಾಗೆ ಮೋಹಿನಿ ಅಟ್ಟಂ ಅಂತ ಆಗ್ಲೇ ನೋಡಿದ್ವಿ, ಕೇರಳದಲ್ಲಿ ಮೋಹಿನಿ ಅಟ್ಟಮ್ಮು, ಇನ್ನೊಂದು ಕಥಕ್ಕಳಿ ಅಂತೇಳಿ. ನೆಕ್ಸ್ಟ್ ಬಂದು ಒಡಿಸ್ಸಿ ಅನ್ನೋ ಒಂದು ನೃತ್ಯ, ಇದು ಒಡಿಶಾ ರಾಜ್ಯದ ನೃತ್ಯವಾಗಿದೆ. ಇದಕ್ಕೂ ಸಹ ಶಾಸ್ತ್ರೀಯ ಮಾನ ಸಿಕ್ಕಿದೆ. ಇವಿಷ್ಟು ಕೂಡ ವೆರಿ ಇಂಪಾರ್ಟೆಂಟು. ಇವನ್ನ ನೀವು ಇಲ್ಲಿ ಒಂದ್ಕಡೆ ನೃತ್ಯಗಳು, ಆಮೇಲೆ ಇದು ಯಾವ ರಾಜ್ಯದ್ದು ಅಂತೇಳಿ ನಮಗೆ ಗೊತ್ತಿರಬೇಕು. ಎಕ್ಸಾಮ್ನಲ್ಲಿ ಭರತನಾಟ್ಯಂ ಅನ್ನೋ ನೃತ್ಯ ಶಾಸ್ತ್ರೀಯ ಸ್ಥಾನಮಾನ ಪಡೆದಿದೆ, ಇದು ಯಾವ ರಾಜ್ಯಕ್ಕೆ ಸಂಬಂಧಿಸಿದೆ ಅಂತಲೂ ಕೇಳಬಹುದು. ಅದು ಹೊಂದಿಸಿ ಬರೆಯರಲ್ಲಿ ಕೂಡ ನಮಗೆ ಇದನ್ನ ಕೇಳಬಹುದು. ನೆಕ್ಸ್ಟ್ ಟಾಪಿಕ್ ಬಂದು ಇದು ಪ್ರಮುಖ ಕಣಿವೆ ಮಾರ್ಗಗಳು ಅಂತೇಳಿ. ಭಾರತದ ಪ್ರಮುಖ ಕಣಿವೆ ಮಾರ್ಗಗಳು ಅಂತೇಳಿ ಇವು ಕೂಡ ಎಕ್ಸಾಮ್ ಅಲ್ಲಿ ಬಹಳ ಸರಿ ಕ್ವಶನ್ ಆಗಿವೆ. ಭಾರತದ ಪ್ರಮುಖ ಕಣಿವೆ ಮಾರ್ಗಗಳು ಅಂತೇಳಿ ಮೊದಲನೇದಾಗಿ ಬುರ್ಜಿಲಾ ಅಂತೇಳಿ, ಇದು
ಜಮ್ಮು ಕಾಶ್ಮೀರ ಇದರ ರಾಜ್ಯಕ್ಕೆ ಕಂಡು ಬರುತ್ತೆ. ಬುರ್ಜಿಲಾ ಕಣಿವೆ ಮಾರ್ಗ ಅಂತೇಳಿ ಇದು ಜಮ್ಮು ಕಾಶ್ಮೀರಕ್ಕೆ ಸಂಬಂಧಿಸಿದೆ. ಆಮೇಲೆ ಜಿಲ್ಪಿತಾ ಅಂತೇಳಿ ಸಿಕ್ಕಿಂಗೆ ಬರುತ್ತೆ, ಜಿಲ್ಪಿತಾ. ಆಮೇಲೆ ಬನಿಹಾಲ ಅಂತೇಳಿ ಜಮ್ಮು ಕಾಶ್ಮೀರ ರಾಜ್ಯದಲ್ಲಿ ಕಂಡು ಬರುವಂಥ ಕಣಿವೆ ಮಾರ್ಗ. ಹಾಗೆ ಲಿಪುಲೇಖ ಅನ್ನೋದು ಉತ್ತರಾಖಂಡ. ಒಂದೊಂದಾಗಿ ಮತ್ತೆ ಇನ್ನೊಂದ್ಸರಿ ಹೇಳ್ತೀನಿ. ಓಕೆ, ಬುರ್ಜಿಲಾ ಅಂತೇಳಿ ಜಮ್ಮು ಕಾಶ್ಮೀರದಲ್ಲಿ ಕಂಡು ಬರುತ್ತೆ. ಒಟ್ಟಾರೆಯಾಗಿ ಜಮ್ಮು ಕಾಶ್ಮೀರದಲ್ಲಿ ನೋಡಿ, ಬುರ್ಜಿಲಾ, ಜೊಜಿಲಾ, ಬನಿಹಾಲ ಈ ಥರ ಏನು ಬರುತ್ತಲ್ಲ, ಇವೆಲ್ಲವೂ ಕೂಡ ಜಮ್ಮು ಕಾಶ್ಮೀರದಲ್ಲಿ ಕಂಡು ಬರುವಂತಹ ಕಣಿವೆ ಮಾರ್ಗಗಳಾಗಿವೆ. ಮೊದಲನೇದಾಗಿ ಬುರ್ಜಿಲಾ ಅಂತೇಳಿ ಇದು ಜಮ್ಮು ಕಾಶ್ಮೀರ ರಾಜ್ಯದಲ್ಲಿ ಕಂಡು ಬರುವಂತಹ ಪ್ರಮುಖ ಕಣಿವೆ ಮಾರ್ಗ ಆಗಿದೆ. ಹಾಗೆ ಜಿಲಿಪಿತಾ ಅಂತೇಳಿ, ಜಿಲಿಪಿತಾ ಅನ್ನೋದು ಸಿಕ್ಕಿಂ ರಾಜ್ಯದಲ್ಲಿ ಕಂಡು ಬರುವಂತಹ ಕಣಿವೆ ಮಾರ್ಗ ಆಗಿದೆ. ನೆಕ್ಸ್ಟ್ ಬಂದು ಬನಿಹಾಲ ಅಂತೇಳಿ, ಆಗ್ಲೇ ನಿಮ್ಗೆ ಹೇಳಿದೆ ಬುರ್ಜಿಲಾ, ಬನಿಹಾಲ, ಜೊಜಿಲಾ ಇವು ಮೂರು ಕೂಡ ಜಮ್ಮು ಕಾಶ್ಮೀರಕ್ಕೆ ಸಂಬಂಧಪಟ್ಟಿದೆ ಅಂತೇಳಿ. ಹಾಗಾಗಿ ಬನಿಹಾಲ ಅನ್ನೋದು ಜಮ್ಮು ಕಾಶ್ಮೀರ ರಾಜ್ಯದಲ್ಲಿ ಕಂಡು ಬರುವಂತಹ ಪ್ರಮುಖ ಕಣಿವೆ ಮಾರ್ಗ ಆಗಿದೆ. ನೆಕ್ಸ್ಟ್ ಒಂದು ಲಿಪುಲೇಖ ಅಂತೇಳಿ, ಲಿಪುಲೇಖ ಅನ್ನೋದು ಉತ್ತರಾಖಂಡ ರಾಜ್ಯದಲ್ಲಿ ಕಂಡು ಬರುವಂತಹ ಕಣಿವೆ ಮಾರ್ಗ ಆಗಿದೆ. ಲಿಪುಲೇಖ ಅಂತೇಳಿ ಉತ್ತರಾಖಂಡ ರಾಜ್ಯದಲ್ಲಿ ಕಂಡು ಬರುವಂತಹ ಪ್ರಮುಖ ಕಣಿವೆ ಮಾರ್ಗ ಆಗಿದೆ. ನೆಕ್ಸ್ಟ್ ಒಂದು ನಾಥುಲಾ ಅಂತೇಳಿ, ಇದು ವೆರಿ ಫೇಮಸ್. ನಾಥುಲಾ ಅನ್ನೋದು ಸಿಕ್ಕಿಂನಲ್ಲಿ ಕಂಡು ಬರುತ್ತೆ. ಜಿಲಿಪಿತಾ, ನಾಥುಲಾ ಇವೆರಡೂ ಕೂಡ ಸಿಕ್ಕಿಂ ರಾಜ್ಯದಲ್ಲಿ ಕಂಡು ಬರುವಂತಹ ಕಣಿವೆ ಮಾರ್ಗಗಳಾಗಿವೆ. ಹಾಗೆ ರೊಟಾಂಗ್ ಅಂತೇಳಿ ಇದು ಕೂಡ ಫೇಮಸ್ ಇದೆ. ರೊಟಾಂಗ್ ಅನ್ನೋದು ಕೂಡ ಒಂದು ರೊಟಾಂಗ್ ಪಾಸ್ ಅಂತ ಏನು ಕರಿತೀವಲ್ಲ, ಓಕೆ, ರೊಟಾಂಗ್ ಕಣಿವೆ ಮಾರ್ಗ ಎಲ್ಲಿ ಕಂಡು ಬರುತ್ತೆ ಅಂದರೆ ಹಿಮಾಚಲ ಪ್ರದೇಶದಲ್ಲಿ ಕಂಡು ಬರುತ್ತೆ. ಹಾಗೆ ಬರ್ಲಾಚಲ್ ಅಂತೇಳಿ ಇದು ಕೂಡ ಹಿಮಾಚಲ ಪ್ರದೇಶದಲ್ಲಿ ಕಂಡು ಬರುವಂತಹ ಕಣಿವೆ ಮಾರ್ಗ ಆಗಿದೆ. ನೋಡಿ, ರೊಟಾಂಗ್ ಹಾಗೆ ಬರ್ಲಾಚಲ್ ಇದರ ಹೆಸರಲ್ಲಿದೆ ನೋಡಿ, ಬರ್ಲಾಚಲ್ ಹಿಮಾಚಲ್. ಓಕೆ, ಬರ್ಲಾಚಲ್ ಕಣಿವೆ ಮಾರ್ಗ ಹಿಮಾಚಲ ಪ್ರದೇಶದಲ್ಲಿ ಕಂಡು ಬರುತ್ತೆ. ರೊಟಾಂಗ್ ಅನ್ನೋದು ಹಿಮಾಚಲ ಪ್ರದೇಶದಲ್ಲಿ ಕಂಡು ಬರುವಂತಹ ಕಣಿವೆ ಮಾರ್ಗ ಆಗಿದೆ. ನೆಕ್ಸ್ಟ್ ಬಂದು ಹಳದಿ ಘಾಟ್ ಅಂತೇಳಿ, ಹಳದಿ ಘಾಟ್ ಅನ್ನೋದು ರಾಜಸ್ಥಾನದಲ್ಲಿ ಕಂಡು ಬರುವಂತಹ ಕಣಿವೆ ಮಾರ್ಗ ಆಗಿದೆ. ಹಳದಿ ಘಾಟ್, ಓಕೆ, ರಾಜಸ್ಥಾನದಲ್ಲಿ ಕಂಡು ಬರುವಂತಹ ಕಣಿವೆ ಮಾರ್ಗ. ನೆಕ್ಸ್ಟ್ ಬಂದು ಡೋಕ್ಲಾಮ್ ಕಣಿವೆ ಅಂತೇಳಿ, ಡೋಕ್ಲಾಮ್ ಕಣಿವೆ ಅನ್ನೋದು ಇದು ಕೂಡ ಸಿಕ್ಕಿಂನಲ್ಲಿ ಕಂಡು ಬರುತ್ತೆ. ಸಿಕ್ಕಿಮಲ್ಲಿ ನೋಡಿ, ಜಿಲಿಪಿತಾ ಹಾಗೆ ನಾಥುಲಾ ಮತ್ತೆ ಡೋಕ್ಲಾಮ್ ಈ ಮೂರು ಕೂಡ ಸಿಕ್ಕಿಂನಲ್ಲಿ ಕಂಡು ಬರುವಂತಹ ಪ್ರಮುಖ ಕಣಿವೆ ಮಾರ್ಗಗಳಾಗಿವೆ. ಯಾವ್ಯಾವ ಹೇಳ್ರಿ? ಜಿಲಿಪಿತಾ ಮತ್ತೆ ಡೋಕ್ಲಾಮ್ ಕಣಿವೆ ಹಾಗೂ ಇನ್ನೊಂದು ಯಾವುದು ನಾಥುಲಾ ಅಂತೇಳಿ. ಜಿಲಿಪಿತಾ, ನಾಥುಲಾ, ಡೋಕ್ಲಾಮ್ ಕಣಿವೆ ಇವು ಮೂರು ಕೂಡ ಸಿಕ್ಕಿಂ ರಾಜ್ಯದಲ್ಲಿ ಕಂಡು ಬರುವಂತಹ ಪ್ರಮುಖ ಕಣಿವೆ ಮಾರ್ಗಗಳಾಗಿವೆ. ನೆಕ್ಸ್ಟ್ ಒಂದು ಜೊಜಿಲಾ ಅಂತೇಳಿ, ಆಗ್ಲೇ ಹೇಳಿದೆ ಜೊಜಿಲಾ, ಬನಿಹಾಲ ಮತ್ತೆ ಬುರ್ಜಿಲಾ ಇವೆಲ್ಲವೂ ಕೂಡ ಯಾವ ರಾಜ್ಯದಲ್ಲಿ ಕಂಡು ಬರ್ತವೆ? ಜಮ್ಮು ಕಾಶ್ಮೀರ ರಾಜ್ಯದಲ್ಲಿ ಕಂಡು ಬರುವಂತಹ ಪ್ರಮುಖ ಕಣಿವೆ ಮಾರ್ಗಗಳಾಗಿವೆ. ಹಾಗೆ ಶಿಪ್ಕಿಲಾ ಅಂತೇಳಿ, ಶಿಪ್ಕಿಲಾ ಒಂದು ಇದು ಹಿಮಾಚಲ ಪ್ರದೇಶದಲ್ಲಿದೆ. ಇದು ಕೂಡ ಜೊಜಿಲಾ ಲಾ ಅಂತ ಇದೆ ಅಂತೇಳಿ ಇದು ಜಮ್ಮು ಕಾಶ್ಮೀರ ಅಂತ ಅನ್ಕೋಬಾರ್ದು. ಸೊ ಹಂಗಾಗಿ ನಾವು ಪದೇ ಪದೇನ ನೋಡ್ತಾ ಇದ್ರೆ ನಮಗೆ ಇವನ್ನ ಒಂದೇ ಸರಿ ಮೆಮೊರೈಸ್ ಆಗ್ತವೆ. ಓಕೆ, ಈಗ ನೆಕ್ಸ್ಟ್ ಒಂದು ಶಿಪ್ಕಿಲಾ ಅಂತೇಳಿ, ಶಿಪ್ಕಿಲಾ, ಬರ್ಲಾಚಲ, ನೆಕ್ಸ್ಟ್ ಇನ್ನೊಂದು ರೊಟಾಂಗ್. ರೊಟಾಂಗ್, ಶಿಪ್ಕಿಲಾ, ಬರ್ಲಾಚಲ್ ಇವೆ ಮೂರು ಕೂಡ ಹಿಮಾಚಲ್ ಪ್ರದೇಶದಲ್ಲಿ ಕಂಡು ಬರುವಂತಹ ಪ್ರಮುಖ ಕಣಿವೆ ಮಾರ್ಗಗಳಾಗಿವೆ. ನೆಕ್ಸ್ಟ್ ಒಂದು ಕಾರಕೋರಂ ಅಂತೇಳಿ, ಕಾರಕೋರಂ ಅನ್ನೋದು ಜಮ್ಮು ಕಾಶ್ಮೀರ ರಾಜ್ಯದಲ್ಲಿ ಕಂಡು ಬರುವಂತಹ ಒಂದು ಪ್ರಮುಖ ಕಣಿವೆ ಮಾರ್ಗವಾಗಿದೆ. ಕಾರಕೋರಂ ಅಂದ್ರೆ ನೆನ್ಪಿಟ್ಕೊಳ್ರಿ, ನಮ್ಮ ಭಾರತದ ಕಿರೀಟ ಇದೆಲ್ಲ ಮೇಲೆ ಜಮ್ಮು ಕಾಶ್ಮೀರ ಅಲ್ಲಿ ಕಂಡು ಬರುವಂತಹ ಕಾರಕೋರಂ ಶ್ರೇಣಿ ನೋಡ್ತೀವಲ್ಲ, ಸೊ ಹಂಗಾಗಿ ಜಮ್ಮು ಕಾಶ್ಮೀರ ಅಂತೇಳಿ ನೆನ್ಪಿಟ್ಕೊಳ್ರಿ. ನೆಕ್ಸ್ಟ್ ಒಂದು ಪಾಲ್ಘಾಟ್ ಅಂತೇಳಿ, ಇದು ಕೇರಳದಲ್ಲಿ ಕಂಡು ಬರುವಂತಹ ಪ್ರಮುಖ ಕಣಿವೆ ಮಾರ್ಗ ಆಗಿದೆ, ಕೇರಳದ ಪಾಲ್. ಓಕೆ, ಬೋರ್ಘಾಟ್ ಅಂತೇಳಿ, ಬೋರ್ಘಾಟ್ ಅನ್ನೋದು ಇದು ಮಹಾರಾಷ್ಟ್ರದಲ್ಲಿ ಕಂಡು ಬರುವಂತಹ ಪ್ರಮುಖ ಕಣಿವೆ ಮಾರ್ಗವಾಗಿದೆ. ಪಾಲ್ಘಾಟ್ ಅನ್ನೋದು ಕೇರಳದಲ್ಲಿ ಕಂಡು ಬರುವಂತಹ ಪ್ರಮುಖ ಕಣಿವೆ ಮಾರ್ಗ ಆದ್ರೆ ಬೋರ್ಘಾಟ್ ಅನ್ನೋದು ಮಹಾರಾಷ್ಟ್ರದಲ್ಲಿ ಕಂಡು ಬರುವಂತಹ ಪ್ರಮುಖ ಕಣಿವೆ ಮಾರ್ಗ ಇದೆ. ಇದಿಷ್ಟು ಇವತ್ತಿನ ನನ್ನ ಕ್ಲಾಸ್. ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ. ಥ್ಯಾಂಕ್ ಯು ಆಲ್.